ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾ ಇದ್ದಾರೆ ಮೇಡಮ್? ನಮಗೆ ತುಕಾಲಿ ಮತ್ತು ವಿನಯ್ ಅವರು ಏನಕ್ಕೆ ಮೇಡಮ್? ಅವ್ರು ಇರೋದೇ ಒಂದೇ ಥರ, ಸೊ ಒಂದೇ ಥರ ಆಡ್ತಾ ಇದ್ದಾರೆ. ಯಾವಾಗಲೂ ಅಗ್ರೆಸಿವ್ ಆಗಿ ಜಗಳ ಮಾಡ್ಕೊಂಡಿರ್ತಾರೆ ಅಂತ ಆ ಥರ ಇಲ್ಲ, ಅವ್ರು ಇರೋದೇ ಆ ಥರ, ಸೊ ಅದಕ್ಕೇ ಇಷ್ಟ. ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಥರ ಇಲ್ಲ, ಅವ್ರ ಗೇಮ್ ಅವ್ರು ಆಡ್ತಾರೆ. ಇಂಡಿವಿಜುವಲ್ ಆಗಿ ಆಡ್ತಾರೆ. ತುಕಾಲಿ ಅವರು ಇತ್ತೀಚೆಗೆ ಕಾಮಿಡಿ ಇಷ್ಟ ಆಗ್ತಾ ಇದೆಯಾ? ಇಲ್ಲ, ಅವ್ರು ಫಸ್ಟಿಂದನೂ ಇಷ್ಟ ಆಗ್ತದೆ. ಅವಾಗ ಟಾಂಗ್ ಕೊಡ್ತಾರೆ ಚುಚ್ಚಂಗಿರುತ್ತೆ ಅಂತಿತ್ತು. ಆ ಥರ ಇಲ್ಲ, ಫಸ್ಟಿಂದನೂ ಇಷ್ಟ ಆಗ್ತಿದ್ದಾರೆ, ಇವಾಗಲೂ ಇಷ್ಟ ಆಗ್ತಾ ಇದೆ. ಅವ್ರ ಕಾಮಿಡಿನೂ ಇನ್ನೂ ಚೆನ್ನಾಗಿದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವ್ರದ್ದು ಸ್ವಲ್ಪ ಸೈಲೆಂಟ್, ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದ್ರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಒಂದು ಎಪಿಸೋಡು ಮಿಸ್ ಮಾಡಲ್ಲ, ಚೆನ್ನಾಗೇ ನೋಡ್ತಾ ಇರ್ತೀವಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಬರೋವರೆಗೂ. ನಿಮ್ಮ ಓಟು ವಿನಯ್ಗೆ, ಇಲ್ಲ ಅಂತಂದರೆ ಇವ್ರಿಗೆ ತುಕಾಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ರಶ್ಮಿ. ಸೂಪರ್. ಶೋ ನೋಡ್ತೀರಿ? ಹಾಂ ಹೌದು. ಯಾರು ಇಷ್ಟ ಆಗ್ತಾರೆ? ಸಂಗೀತ, ತನಿಷಾ. ಸಂಗೀತ, ತನಿಷಾ ಇಬ್ಬರು ಒಬ್ರಿಗೊಬ್ಬರು ಅಪೋಸಿಟು. ಹೇಗೆ ಇಷ್ಟ ಆಗ್ತಾರೆ? ಮೊದಲಿಂದ ಒಬ್ಬರು ನಾರ್ಮಲ್ ಸೈಲೆಂಟು, ಒಬ್ಬರು ಸಿಕ್ಕಾಪಟ್ಟೆ ಅಗ್ರೆಸಿವ್. ಬಟ್ ಇಬ್ಬರು ಇಷ್ಟ. ಇಬ್ಬರು. ವಿನಯ್ ಓಕೆ, ಅವರು ಜಾಸ್ತಿ ಗೇಮ್ಗಳನ್ನು ಆಡ್ತಾರಲ್ಲ. ಒಟ್ಟಿನಲ್ಲಿ ಹೇಳೋದಂದರೆ ತನಿಷಾ ಇಷ್ಟ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಓಕೆ, ಈಸ್ ಗುಡ್ ಗಾಯ್. ಮತ್ತು ಹೊರಗಡೆ ಇರೋದು ಏನೆಲ್ಲ ಫೇಕ್ ಅಂತೇಳಿ ಒಂದು ನ್ಯೂಸ್ ಇತ್ತು ಅವ್ರ ಬಗ್ಗೆ. ಅದು ನನಗೆ ಗೊತ್ತಿಲ್ಲ. ಬಿಗ್ ಬಾಸಲ್ಲಿ ಓಕೆ ಗುಡ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಓಕೆ. ಪ್ರತಿ ವಾರದ ಪಂಚಾಯಿತಿ ಓಕೆ, ಚೆನ್ನಾಗಿದೆ. ನಿಮ್ಮ ಓಟು? ತನಿಷಾ. ಥ್ಯಾಂಕ್ ಯು. ಶೋ ನೋಡ್ತೀರಿ? ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಯಾರು ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಅಷ್ಟು ಅಳ್ತಾರೆ, ಬಟ್ ಆದರೂ ಅಷ್ಟು ಸ್ಟ್ರಾಂಗ್ ಆಗಿ ಅವರು ಮತ್ತೆ ಅವ್ರನ್ನ ಅವರು ಪ್ರಿಪೇರ್ ಮಾಡಿಕೊಂಡು ಮತ್ತೆ ಆಡ್ತಾ ಇದ್ದಾರೆ. ಅವರು ತುಂಬ ಕಷ್ಟಪಟ್ಬಿಟ್ಟು ಟಾಸ್ಕ್ನೆಲ್ಲ ತುಂಬ ಸ್ಟ್ರಾಂಗ್ ಆಗಿ ಈ ಕ್ಯಾಪ್ಟನ್ ಆಗ್ಬೋದಿತ್ತು ಈ ವಾರ, ಬಟ್ 1 ಸೆಕೆಂಡಲ್ಲಿ ಹೋಯಿತು. ಬಟ್ ಇನ್ನೂ ಅವರೇ ಗೆಲ್ತಾರೆ ಅಂತ ಅನಿಸುತ್ತೆ. ಈ ಸೀಸನ್ ಹೆಣ್ಮಕ್ಳೇ ವಿನ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆಯಾ? ಆಗಬಹುದು. ತುಂಬ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ಸಹ. ಯಾವಾಗಲೂ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ವಿನಯ್ ಅವ್ರ ಮೇಲೆ ಹೋಗ್ತಾರಲ್ವ, ಏನಂತೀರ ಅದಕ್ಕೆ? ವಿನಯ್ ಅವ್ರ ತಪ್ಪ, ಸಂಗೀತ ಅವ್ರ ತಪ್ಪ? ಒಂದೊಂದು ಸಲ ಒಬ್ಬೊಬ್ಬರು. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಸೇರಿ ಯಾವಾಗಲೂ ಅಳ್ತಾ ಇದ್ದಾರಲ್ಲ ಅಂತ? ಹಂಗೇನಿಲ್ಲ, ಇಲ್ಲ ಅಂದರೂ ಅವರು ಇತ್ತು ಟಾಸ್ಕಿಂದ, ಅವರಿಂದ ಅಂತೇನಲ್ಲ. ಇಲ್ಲ, ಒಬ್ಬಂಟಿ ಆದ್ರಂತೇಳಿ ಫೀಲ್ ಬಂತ ಅಂತ ಸಂಗೀತ ಅವ್ರಿಗೆ? ಬಟ್ ಅವ್ರು ಒಬ್ಬಂಟಿ ಆಗಿದ್ದು ಅವರೊಂಥರ ಸ್ಟ್ರಾಂಗ್ ಆಗಿ ಅದನ್ನ ಮತ್ತೆ ಅವ್ರು ಪ್ರಿಪೇರ್ ಆಗಿಬಿಟ್ಟು ಮತ್ತೆ ಟಾಸ್ಕ್ನೆಲ್ಲ ಆಡ್ತಾ ಇದ್ದಾರೆ ಚೆನ್ನಾಗಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಪ್ರತಿ ವಾರದ ಪಂಚಾಯಿತಿ ಅದು ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಕ್ಲಾಸ್ ತಗೊಂಡು ಮತ್ತೆ ಪ್ರಿಪೇರ್ ಮಾಡಿಬಿಟ್ಟು ಅವ್ರನ್ನ ಇನ್ನೂ ಒಂಥರ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವ್ರನ್ನ ವಿನ್ ಮಾಡೋದಕ್ಕೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಇಂಡಿಪೆಂಡೆಂಟು, ಯಾರನ್ನೂ ಅಷ್ಟೊಂದು ಯಾರು ಸಹಾಯ ಇಲ್ಲದೆ ಅವರು ಅಥವಾ ಯಾರು ಒಂಥರ ಇನ್ಫ್ಲೂಯೆನ್ಸ್ ಅನ್ನೋ ಥರ ಅವ್ರೇನಿಲ್ಲ. ಅವರೊಬ್ಬರೇ ನಿಂತ್ಕೊಂಡು ಏನು ಬ್ರೇಕ್ ಡೌನ್ ಆಗದೆ ಎಲ್ಲ ಅವರು ಆಡ್ತಾ ಇದ್ದಾರೆ. ನಿಮ್ಮ ಓಟು? ಸಂಗೀತ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ ಅಕ್ಕ? ಅವರು ತುಂಬ ಚೆನ್ನಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಅವರೇ ತುಂಬ ಹರ್ಟ್ ಆದರು ಅನಿಸುತ್ತೆ. ಸಂಗೀತ ಅವರು ಸ್ವಲ್ಪ ಅದೇ ಅವ್ರದ್ದು ಜಗಳ ಆಗಿದ್ದವಾಗ ಫ್ರೆಂಡ್ಶಿಪ್ ಇದರಿಂದ. ಬಟ್ ಕಾರ್ತಿಕ್ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಇಷ್ಟ.